ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಯಾವ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ಕೆಲವು ದಿನಗಳಿಂದ ನಾವು ಗಮನ ಹರಿಸಿರ್ಲಿಲ್ಲ. ಯಾಕೆ ಅಂದ್ರೆ ಭಾರತದಲ್ಲಿ ಯುದ್ಧಕ್ಕೆ ಸಮನಾದ ರೀತಿಯಲ್ಲಿ ಬೇರೆ ರೀತಿಯ ಯುದ್ಧಗಳು ನಡೀತಾ ಇರೋದ್ರಿಂದ ಅದರಲ್ಲಿ ಬಿಸಿ ಇದ್ವಿ. ಆದರೆ ಅಮೆರಿಕ ಮತ್ತು ಇರಾನ್ ನಡುವೆ ಅಲ್ಲಿ ಬಹಳ ದೊಡ್ಡ ಯುದ್ಧನೇ ನಡೀತಾ ಇದೆ. ಒಂದು ಕಡೆ ಅಮೆರಿಕ ಇರಾನ್ನ ದ್ವೀಪವೊಂದರ ಮೇಲೆ ದಾಳಿ ಮಾಡಿ ಅಲ್ಲಿನ ಸಾರ್ವಜನಿಕರು ನಾಗರಿಕರನ್ನ ಕೊಂದು ಹಾಕಿದೆ. ಅದಕ್ಕೆ ಪ್ರತಿದಾಳಿ ನಡೆಸಿರುವಂತಹ ಇರಾನ್ ಸಹ ಕುವೈತ್ ಮತ್ತು ಬಹರೇನ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದೊಡ್ಡ ದಾಳಿ ನಡೆಸಿದೆ. ಇರಾನ್ ಹೇಳ್ಕೊಳ್ತಿದೆ ಅಮೆರಿಕದ ಸಾಕಷ್ಟು ಸೈನಿಕರು ಹತರಾಗಿದ್ದಾರೆ ಅಂತ. ಸೊ ಏನೆಲ್ಲ ದಾಳಿಗಳಾಗಿದ್ದಾವೆ, ಅಮೆರಿಕ ಏನ್ ದಾಳಿ ನಡೆಸ್ತು, ಇರಾನ್ ಏನ್ ದಾಳಿ ನಡೆಸ್ತು, ಇರಾನ್ ಏನ್ ಸುದ್ದಿಗಳನ್ನು ಕೊಡ್ತಿದೆ, ಅದರ ನಡುವೆ ಅಮೆರಿಕ ಈಗ ಒಂದು ರೀತಿ ಫ್ರಸ್ಟ್ರೇಷನ್ ಲೆವೆಲ್ಗೆ ಹೋಗಿದೆ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಒಂದು ರೀತಿಯಾಗಿ ಹುಚ್ಚನಂತೆ ಆಡೋದಕ್ಕೆ ಶುರು ಮಾಡಿದರೆ. ಮೀಟಿಂಗ್ ನಲ್ಲಿ ತನ್ನ ಅಧಿಕಾರಿಗಳ ಮೇಲೆ ಕೂಗಾಡಿದರೆ, ರೇಗಾಡಿದರೆ, ಈ ಯುದ್ಧ ನಿಲ್ಲಬೇಕು, ಇದು ಎಲ್ಲೆಲ್ಲಿಗೂ ಹೋಗ್ತಾ ಇದೆ, 6 ತಿಂಗಳು ಕಳೀತಾ ಬಂತು, ಏನೂ ಆಗ್ಲಿಲ್ವಲ್ಲ ಇದು ಅಂತ ಸಿಟ್ಟು ಮಾಡಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಸೊ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಅಮೆರಿಕ ಮೊನ್ನೆ ಖಾಸೆಮ್ ಅನ್ನುವಂತಹ ಇರಾನ್ನ ದ್ವೀಪದ ಮೇಲೆ ದಾಳಿ ನಡೆಸ್ತು. ಅಲ್ಲಿದ್ದ ನಾಗರಿಕರ ಮೇಲೆಯೂ ಸಹ ದಾಳಿಯನ್ನ ನಡೆಸ್ತು. ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು, ಪ್ರಜೆಗಳು, ಇರಾನಿನ ಪ್ರಜೆಗಳು ಪ್ರಾಣ ತೆರಬೇಕಾಯ್ತು, ಪ್ರಾಣ ಕಳ್ಕೊಂಡ್ರು. ಅದೇ ಸಂದರ್ಭದಲ್ಲಿ ಇರಾನ್ನಲ್ಲಿರುವಂತಹ ಸಾಕಷ್ಟು ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳು, ಪವರ್ ಎಸ್ಟಾಬ್ಲಿಷ್ಮೆಂಟ್ಗಳ ಮೇಲೆ ಅಮೆರಿಕ ಅವತ್ತು ದಾಳಿ ನಡೆಸಿತ್ತು. ಅದಕ್ಕೀಗ ಪ್ರತೀಕಾರದ ದಾಳಿಯನ್ನ ನಡೆಸಿರುವಂತಹ ಇರಾನ್ ಕುವೈತ್ ಮತ್ತು ಬಹರೇನ್ ಮೇಲೆ ಬೆಂಕಿ ಉಗುಳ್ತಾ ಇದೆ. ಅಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳು, ವಾಯು ನೆಲೆಗಳನ್ನ ಧ್ವಂಸ ಮಾಡಿ ಹಾಕ್ತಿದೆ. ಸೊ ಏನೆಲ್ಲ ಆ ಬೇಸ್ಗಳು ಅಥವಾ ಜಾಗಗಳನ್ನ ಅದು ಟಾರ್ಗೆಟ್ ಮಾಡಿದೆ ಅಂತ ನೋಡೋದಾದ್ರೆ, ಬಹರೇನ್ ನಲ್ಲಿರುವಂತಹ ಶೇಖ್ ಇಸಾ ಏರ್ ಬೇಸ್ ಶೇಖ್ ಇಸಾ ಏರ್ ಬೇಸ್ ಅಲ್ಲಿರುವಂತಹ ಪವರ್ ಜನರೇಟರ್ ಗಳನ್ನ ಧ್ವಂಸ ಮಾಡಿ ಹಾಕಿದೆ ಇರಾನ್. ಅದರ ಜೊತೆ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಸಹ ನಾಶ ಮಾಡಿದೀವಿ ಅಂತ ಇರಾನ್ ಹೇಳ್ಕೊಳ್ತಿದೆ. ಅಲ್ಲಿದ್ದಂತಹ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಕಟ್ಟಡಗಳನ್ನ ನಾಶ ಮಾಡಿ ಹಾಕಿದೆ, ಧ್ವಂಸ ಮಾಡಿ ಹಾಕಿದೆ ಅಂತೆ. ಅದರ ಜೊತೆಗೆ ಈ ಒಂದು ಶೇಖ್ ಇಸಾ ಏರ್ ಬೇಸ್ ಏನಿತ್ತಲ್ಲ, ಅಲ್ಲಿ ಏರ್ಕ್ರಾಫ್ಟ್ ಗಳ ನಿರ್ವಹಣೆ ಕಾರ್ಯ ನಡೀತಾ ಇತ್ತು. ಪ್ಲಸ್ ಹೆಲಿಕಾಪ್ಟರ್ಗಳ ದುರಸ್ತಿ ಕಾರ್ಯವನ್ನ ಈ ಶೇಖ್ ಇಸಾ ಏರ್ ಬೇಸ್ ನಲ್ಲಿ ನಡೆಸ್ತಾ ಇತ್ತು. ಅಂಥ ಏರ್ ಬೇಸ್ ಮೇಲೆ ಈಗ ಇರಾನ್ ಡ್ರೋನ್ ದಾಳಿ ನಡೆಸಿದೆ, ಮಿಸೈಲ್ ದಾಳಿ ನಡೆಸಿದೆ. ಅದರಲ್ಲಿ ಮಿಸೈಲ್ಗಳು ತಾಕಿರುವಂತಹ ಸಾಧ್ಯತೆಗಳು ಕಡಿಮೆ ಇದ್ರೂ ಸಹ ಡ್ರೋನ್ಗಳು, ಅಮೆರಿಕದ ಅತ್ಯಾಧುನಿಕ ಆಂಟಿ ಡ್ರೋನ್ ಸಿಸ್ಟಮ್, ಆಂಟಿ ಮಿಸೈಲ್ ಸಿಸ್ಟಮ್ಗಳನ್ನು ಸಹ ದಾಟಿಕೊಂಡು ಹೋಗಿ ಈ ಶೇಖ್ ಇಸಾ ಏರ್ ಬೇಸ್ ಮೇಲೆ ದಾಳಿಯನ್ನ ಯಶಸ್ವಿಯಾಗಿ ನಡೆಸಿದೀವಿ ಅಂತ ಇರಾನ್ ಹೇಳ್ಕೊಳ್ತಿದೆ. ಅದಕ್ಕೆ ಚಿತ್ರಗಳನ್ನು ಬಿಡುಗಡೆ ಮಾಡಿದೆ, ವಿಡಿಯೋಗಳು ಹೊರಗಡೆ ಬಂದಿದ್ದಾವೆ. ಸೊ ಇರಾನ್ದು ಇದು ಒಂದು ದಾಳಿ ಬಹರೇನ್ ಮೇಲೆ. ಇನ್ನು ಅದೇ ರೀತಿಯಾದಂತಹ ದಾಳಿಯನ್ನ ಕುವೈತ್ನಲ್ಲೂ ಸಹ ನಡೆಸಿದೆ. ಅಲ್ಲಿಯೂ ಸಹ ಡ್ರೋನ್ ಅಟ್ಯಾಕ್ ಅನ್ನೇ ಮಾಡಿದೆ ಇದು. ಆ ಡ್ರೋನ್ ಅಟ್ಯಾಕ್ ನಲ್ಲಿ ಅಲ್ ಜಬೇರ್ ಬೇಸ್ ಬೇಸ್ ಅನ್ನುವಂತಹ ಅಮೆರಿಕದ ಬೇಸ್ ಮೇಲೆ ಅದು ದಾಳಿ ನಡೆಸಿದೆ. ಅಲ್ಲಿದ್ದಂತಹ ಫೈಟರ್ ಜೆಟ್ಗಳನ್ನ ನಿಲ್ಲಿಸಿರುವಂತಹ ಒಂದು ಜಾಗ, ಪಾರ್ಕಿಂಗ್ ಮಾಡಿರುವಂತಹ ಜಾಗ, ಇದರ ಮೇಲೆ ದಾಳಿಯನ್ನ ನಡೆಸಿದೆ. ಅದಕ್ಕೆ ಬಹಳ ದೊಡ್ಡ ನಷ್ಟ ಆಗಿದೆ ಅಮೆರಿಕದ ಫೈಟರ್ ಜೆಟ್ಗಳಿಗೆ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಅಲ್ಲಿ ವೇರ್ ಹೌಸು ಸಹ ಇತ್ತು, ಗೋಡೌನ್ ಇತ್ತು. ಏನು ಅದಕ್ಕೆ ಬೇಕಾದಂತಹ ಪರಿಕರಗಳನ್ನೆಲ್ಲ ಶೇಖರಣೆ ಮಾಡಿಟ್ಟಂತಹ ಏರ್ ಬೇಸ್ನ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವೇರ್ ಹೌಸ್ ಇತ್ತು. ಫೈಟರ್ ಜೆಟ್ಗಳಿಗೆ ಬೇಕಾದಂತಹ ಸಾಮಗ್ರಿ ಇತ್ತು ಅಲ್ಲಿ. ಅದರ ಮೇಲೆಯೂ ಸಹ ಈಗ ಇರಾನ್ ದಾಳಿ ಮಾಡಿದೆ ಅಂತ ಹೇಳ್ಕೊಳ್ತಿದೆ. ಪ್ಲಸ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಸಿಸ್ಟಮ್, ಅಲ್ಲಿದ್ದಂತಹ ಉಪಗ್ರಹ ಸಂಪರ್ಕ ಇದ್ದಂತಹ ಒಂದಷ್ಟು ಕಟ್ಟಡಗಳು ಮತ್ತೆ ಅದಕ್ಕಿದ್ದಂತಹ ಏನು ಸಿಸ್ಟಮ್ಗಳಿದಾವೆ, ಅವುಗಳ ಮೇಲೆಯೂ ಸಹ ಇರಾನ್ ದಾಳಿ ಮಾಡಿ ಅವುಗಳನ್ನು ನಾಶ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದೆ. ಆ ಮೂಲಕ ಕುವೈತ್ ಮತ್ತು ಬಹರೇನ್ ದೊಡ್ಡ ಪ್ರಮಾಣದಲ್ಲಿ ಇರಾನ್ನ ಈ ದಾಳಿಗೆ ತುತ್ತಾಗ್ತಾ ಇದೆ. ಇಲ್ಲಿ ನಷ್ಟ ಆಗ್ತಿರೋದು ಅರಬ್ ರಾಷ್ಟ್ರಗಳಿಗೆ ಅಮೆರಿಕದ ಹೆಸರಿನಲ್ಲಿ. ಬಟ್ ಇರಾನ್ಗೆ ಬೇರೆ ದಾರಿ ಇಲ್ಲ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ನಮಗೆ ಬೇರೆ ದಾರಿ ಇಲ್ಲ,
ನಾವು ಒಂದೇ ಹೇಳ್ತಿರೋದು, ಅರಬ್ ರಾಷ್ಟ್ರಗಳು ಅಮೆರಿಕವನ್ನು ಒದ್ದೋಡಿಸಿ, ನೀವು ಒದ್ದೋಡಿಸದೆ ಹೋದ್ರೆ ನಾವು ನಿಮ್ಮ ಮೇಲೆ ದಾಳಿ ನಡೆಸೋದು ಅನಿವಾರ್ಯ ಆಗತ್ತೆ ನಮಗೆ. ಯಾಕಂದ್ರೆ ನಮ್ಮ ಮೇಲೆ ಅವರು ದಾಳಿ ನಡೆಸಿದಾಗ ನಾವು ಸುಮ್ಮನೆ ಕೂತಿರೋದಕ್ಕಾಗೋದಿಲ್ಲ, ನಾವು ಪ್ರತಿ ದಾಳಿಯನ್ನ ನಡೆಸ್ತೀವಿ. ಅಮೆರಿಕ ದೊಡ್ಡ ಬೆಲೆಯನ್ನ ತೆರಬೇಕಾಗತ್ತೆ. ಅದರ ಭಾಗವಾಗಿ ಇದೆಲ್ಲ ನಡೀತಾ ಇರೋದು. ನಮ್ಮ ಜನಗಳನ್ನ, ನಮ್ಮ ಪ್ರಜೆಗಳನ್ನ ಕಾಸಿಂ ದ್ವೀಪದಲ್ಲಿ ಕೊಂದು ಹಾಕಿದೆ ಅಮೆರಿಕ. ಅದಕ್ಕೆ ನಾವು ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಅಲ್ಲಿನ ಸ್ಪೀಕರ್ ಗಾಲಿಬಾಫ್ ಹೇಳ್ಕೊಂಡಿದ್ದಾರೆ. ದೊಡ್ಡ ಬೆಲೆ ತೆರ್ತಾರೆ ಅಮೆರಿಕದವರು, ನಾವು ಅದಕ್ಕೆ ಬೆಲೆ ತೆರುವ ಹಾಗೆ ಮಾಡ್ತೀವಿ ಅಂತ ಗಾಲಿಬಾಫ್ ಅಲ್ಲಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈ ಎಲ್ಲ ದಾಳಿಗಳು ಸಹ ನಡೀತಾ ಇರೋದು. ಇನ್ನು ಈ ಕಡೆ ಹೊರ್ಮುಜ್ ಸ್ಟ್ರೈಟ್ ನಲ್ಲಿ ಏನೂ ಮೂವ್ ಆಗ್ತಿಲ್ಲ. ಸಾಕಷ್ಟು ರೀತಿಯಲ್ಲಿ ಅದೊಂದು ರೀತಿ ಸ್ತಬ್ಧವಾಗಿ ಹೋಗಿರುವಂತಹದ್ದಿದೆ. ಯಾಕೆಂದ್ರೆ ಅಮೆರಿಕ ಇರಾನ್ ಕಳಿಸ್ತಾ ಇರುವಂತಹ ಹಡಗುಗಳ ಮೇಲೆ ಅಮೆರಿಕ ದಾಳಿ ನಡೆಸ್ತಿದೆ. ಅಮೆರಿಕ ಅಥವಾ ಬೇರೆ ದೇಶಗಳು ಕಳಿಸ್ತಾ ಇರುವಂತಹ ಹಡಗುಗಳ ಮೇಲೆ ಇರಾನ್ ದಾಳಿ ನಡೆಸ್ತಾ ಇದೆ. ಇದರ ನಡುವೆ ಸರಕು ಸಾಗಾಟ, ಪೆಟ್ರೋಲಿಯಂ ಪದಾರ್ಥಗಳ ಸಾಗಾಟ ಸಂಪೂರ್ಣವಾಗಿ ಆಲ್ಮೋಸ್ಟ್ ಸ್ತಬ್ಧವಾದ ಸ್ಥಿತಿಯಲ್ಲಿದೆ. ಇದರ ನಡುವೆ ಅಮೆರಿಕದಿಂದ ಬರ್ತಿರುವಂತಹ ಸುದ್ದಿ ಏನು ಅಂದ್ರೆ, ಡೊನಾಲ್ಡ್ ಟ್ರಂಪ್ ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ. ಯುದ್ಧ 7 ತಿಂಗಳಾಗ್ತಾ ಇದೆ, 6 ತಿಂಗಳಾಗ್ತಾ ಇದೆ, ಏನೂ ಆಗಿಲ್ಲ. ಇರಾನ್ ಅನ್ನ ನಾವು ಸುಲಭವಾಗಿ ಮಣಿಸಿ ಬಿಡಬಹುದು ಅಂತ ಅನ್ಕೊಂಡಿದ್ವಿ. ಅಲ್ಲಿನ ಸರ್ವೋಚ್ಚ ನಾಯಕ ಖಾಮಿನೆಯನ್ನ ಕೊಂದ ತಕ್ಷಣನೇ ಅವರು ಶರಣಾಗ್ಬಿಡ್ತಾರೆ, ಅವರು ಸೇನೆ ಛಿದ್ರ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ವಿ. ಏನೂ ಆಗಿಲ್ಲ. ಆ ಸಿಟ್ಟನ್ನ, ಆ ಒಂದು ಆಕ್ರೋಶವನ್ನ, ಆ ಫ್ರಸ್ಟ್ರೇಷನ್ ಅನ್ನ ಅಧಿಕಾರಿಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಮೀಟಿಂಗ್ ಅಲ್ಲಿ ತೋರಿಸಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಕೆಟ್ಟ ಕೊಳಕ ರೀತಿಯಲ್ಲಿ ರೇಗಾಡಿದ್ದಾರೆ, ಕಿರ್ಚಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಬಟ್ ಈ ಎಲ್ಲಾ ಸುದ್ದಿಗಳನ್ನು ಸಹ ಯಥಾ ಪ್ರಕಾರ ಅಮೆರಿಕ ನಿರಾಕರಿಸ್ತಿದೆ. ಬಟ್ ಅದಕ್ಕೆ ಪೂರಕವಾದಂತಹ ರೀತಿಯಲ್ಲಿ ಅಮೆರಿಕದ ಸುದ್ದಿ ಸಂಸ್ಥೆಗಳೇ ಹೇಳ್ತಾ ಇದೆ, ಟ್ರಂಪ್ ಈಸ್ ಲೂಸಿಂಗ್ ಹಿಸ್ ಕೂಲ್ ಅಂತ. ಟ್ರಂಪ್ ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ, ಅಧಿಕಾರಿಗಳ ವಿರುದ್ಧ ರೇಗಾಡ್ತಿದ್ದಾರೆ. 6-7 ತಿಂಗಳಾದ್ರೂ ಸಹ ನಾವು ಏನು ಮಾಡಕ್ ಆಗ್ತಿಲ್ವಲ್ಲ, ಇನ್ನೂ ಎಷ್ಟು ದಿನ, ಎಷ್ಟು ತಿಂಗಳು ಈ ಯುದ್ಧವನ್ನ ನಾವು ಮಾಡೋದು? ಈ ಯುದ್ಧ ಮುಗಿಬೇಕು, ಅಂತ್ಯ ಆಗಬೇಕು. ಆದ್ರೆ ನಮಗೆ ಕೆಟ್ಟ ಹೆಸರು ಬರದ ಹಾಗೆ, ನಾವು ಶರಣಾದ್ವಿ, ಸೋತ್ವಿ ಅನ್ನದ ಹಾಗೆ ಈ ಯುದ್ಧ ಆಗಬೇಕು, ಮುಗಿಬೇಕು ಅಂತ ಟ್ರಂಪ್ ಅಧಿಕಾರಿಗಳ ವಿರುದ್ಧ ರೇಗಾಡಿದ್ದಾರಂತೆ. ಸೊ ಇದಿಷ್ಟು ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂತಹ ಸಂಘರ್ಷದ ಲೇಟೆಸ್ಟ್ ವಿವರಗಳು. ಈಗ ಇನ್ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂತಹ ಚಿಂತೆಯಲ್ಲಿ ಇಡೀ ಜಗತ್ತು ಕೂತಿದೆ. ಆ ಕಡೆ ಅಮೆರಿಕ ಫ್ರಸ್ಟ್ರೇಟ್ ಆಗಿ ಕೂತಿದೆ. ಇರಾನ್ ನಮಗೆ ಸಾವು ಬಂದ್ರು ಸರಿನೇ, ಹೋರಾಡ್ತಲೇ ಸಾಯ್ತೀವಿ ಅನ್ನೋ ಮನಸ್ಥಿತಿಯಲ್ಲಿ ಕೂತಿದೆ. ಇಷ್ಟು ಅಲ್ಲಾಗ್ತಿರುವಂತಹದ್ದು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.